ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕಂಪ್ಲೀಟ್ ಬ್ಯಾಕ್ ಎಂಡ್ ರೋಡ್ ಮ್ಯಾಪನ್ನು ನಾನು ನಿಮಗೆ ಕೊಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಬ್ಯಾಕ್ ಎಂಡ್ ಅಂತೇಳಿದ್ರೆ ಎಂತ ಅಂತೇಳಿ ನಿಮಗೆ ಒಂದು ಬ್ರೀಫ್ ಆಗಿ ಓವರ್ವ್ಯೂ ಕೊಡ್ತೇನೆ. ಈಗ ಫ್ರಂಟ್ ಎಂಡ್ ಅಂತೇಳಿದ್ರೆ ಈಗ ನೀವು ಈ ಪರ್ಟಿಕ್ಯುಲರ್ ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಅದರಲ್ಲಿ ನಿಮಗೆಲ್ಲ ಕಾಣೋದುಂಟಲ್ಲ, ಇದೆಲ್ಲ ಫ್ರಂಟ್ ಎಂಡಲ್ಲೇ ಇರೋದು. ಬಟ್ ನಿಮಗೆ ಇಲ್ಲಿ ಬರುವ ವಿಷಯಗಳುಂಟಲ್ಲ, ಇದೆಲ್ಲ ಬ್ಯಾಕ್ ಎಂಡಿಂದ ಬರೋದು. ಓಕೆ, ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಕಾಣ್ತಿರೋದುಂಟಲ್ಲ, ಇದೆಲ್ಲ ಫ್ರಂಟ್ ಎಂಡ್. ನಿಮಗೆ ಎಂತ ಕಾಣ್ತಿಲ್ಲ, ಈಗ ನೀವು ಎಂತಾದ್ರೂ ಒಂದು ಕ್ಲಿಕ್ ಕೊಟ್ಟ ತಕ್ಷಣ ವಿಡಿಯೋ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಕಾಣಲಿಕ್ಕೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತೇಳಿದರೆ ಬ್ಯಾಕ್ ಎಂಡಲ್ಲಿ ಎಂಥದೋ ಒಂದು ಆಗ್ತಾ ಉಂಟು ಮ್ಯಾಜಿಕ್. ಆ ಬ್ಯಾಕ್ ಎಂಡಲ್ಲಿ ಮ್ಯಾಜಿಕ್ ಆದ ನಂತರ ನಿಮಗೆ ಫ್ರಂಟ್ ಎಂಡಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೀವು ಯೂಟ್ಯೂಬಲ್ಲಿ ಬಂದು ನನಗೆ ಕೋಡಿಂಗ್ ಕಲಿಬೇಕು ಅಂತೇಳಿ ಸರ್ಚ್ ಮಾಡಿದ್ರು ಉಂಟಲ್ಲ, ನಿಮಗೆ ಬ್ಯಾಕ್ ಎಂಡಿಗೆ ನೀವು ಒಂದು ಆ ಪರ್ಟಿಕ್ಯುಲರ್ ಸರ್ಚ್ ಮಾಡಿದ ಕ್ವೆರಿಯನ್ನು ಕಳಿಸ್ತಿರೋದು, ಬ್ಯಾಕ್ ಎಂಡಿಂದ ರಿಪ್ಲೈ ಬರ್ತದೆ. ಓಕೆ, ಈ ಎಲ್ಲ ವೀಡಿಯೋಸ್ಗಳು ಬ್ಯಾಕ್ ಎಂಡ್ ರಿಲೇಟೆಡ್ ವೀಡಿಯೋಸ್ಗಳಿರ್ತದೆ. ಈ ಎಲ್ಲ ವೀಡಿಯೋಸ್ಗಳು ಬೇರೆ ಟಾಪಿಕ್ ಇರ್ತದೆ. ಇದೆಲ್ಲ ಬರೋದುಂಟಲ್ಲ ನಮ್ಮ ಬ್ಯಾಕ್ ಎಂಡೆಲ್ಲ ಬರೋದು. ಸೊ ಹಾಗಾಗಿರೋದ್ರಿಂದ ಹೋಪ್ಫುಲಿ ನಿಮಗೆ ಬ್ಯಾಕ್ ಎಂಡ್ ಅಂತೇಳಿದರೆ ಎಂತ ಅಂತೇಳಿ ಅರ್ಥ ಆಯಿತು. ಇದರಲ್ಲಿ ತುಂಬ ವಿಷಯಗಳಿರ್ತದೆ, API ಅಂತೇಳಿ ಇರ್ತದೆ, ಡಾಟಾಬೇಸ್ ಅಂತೇಳಿ ಇರ್ತದೆ, ಬೇರೆ ಬೇರೆ ವಿಷಯಗಳಿರ್ತದೆ. ಬಟ್ ಸಿಂಪಲ್ ಆಗಿ ಹೇಳೋದಾದರೆ, ಫಸ್ಟಿಗೆ ನೀವು ಬ್ಯಾಕ್ ಎಂಡನ್ನು ಕಲಿಬೇಕಂತೇಳಿದರೆ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕರೆಕ್ಟಾಗಿ ಕಲಿಬೇಕು. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಮಂಜುನಾಥ್ ಅಂತೇಳಿ ನೀವು ಕೇಳಿದರೆ, ಯಾವುದೇ ಲ್ಯಾಂಗ್ವೇಜನ್ನು ಕಲಿಬೋದು, ಇಟ್ ಡಸಂಟ್ ಮ್ಯಾಟರ್. ನೀವು ಪೈಥಾನ್ ಸಹ ಕಲಿಬೋದು, ನೀವು ಜಾವಾ ಸ್ಕ್ರಿಪ್ಟ್ ಸಹ ಕಲಿಬೋದು, ನೀವು C++ ಸಹ ಕಲಿಬೋದು, ನೀವು ಗೋಲ್ಯಾಂಗ್ ಸಹ ಕಲಿಬೋದು, ನೀವು PHP ಸಹ ಕಲಿಬೋದು, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೋದು. ಮೇಯ್ನ್ಲಿ ಎಂತಕ್ಕೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಂತೇಳಿದರೆ, ಬ್ಯಾಕ್ ಎಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವರ್ಕ್ ಆಗ್ತದೆ. ಬಟ್ ಮೇಯ್ನ್ಲಿ ಯೂಸ್ ಮಾಡೋದು ಯಾವುದು ಅಂತೇಳಿದರೆ, ನಾವು ಒಂದಾದ್ರೂ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತೇವೆ, ಒಂದಾದ್ರೂ ಜಾವಾ ಯೂಸ್ ಮಾಡ್ತೇವೆ, ಒಂದಾದ್ರೂ ಪೈಥಾನ್ ಯೂಸ್ ಮಾಡ್ತೇವೆ, ಇಲ್ಲಾಂದರೆ PHP ಯೂಸ್ ಮಾಡ್ತೇವೆ. ಇದೆಲ್ಲ ಮೇಯ್ನ್ ಲ್ಯಾಂಗ್ವೇಜ್. ಬಟ್ ರಿಗಾರ್ಡ್ಲೆಸ್ ನೀವು ಯಾವುದೇ ಲ್ಯಾಂಗ್ವೇಜ್ ಕಲ್ತ್ರೂ ಉಂಟಲ್ಲ, ಬೇರೆ ಲ್ಯಾಂಗ್ವೇಜ್ ಕಲಿಯೋದು ಸುಲಭ. ಸೊ ಹಾಗಾಗಿರೋದ್ರಿಂದ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಪಿಕ್ ಮಾಡಿ. ನೀವು ಕಾಲೇಜಲ್ಲಿ ಪೈಥಾನ್ ಕಲ್ತಿದ್ರೆ ಪೈಥಾನನ್ನೇ ಪಿಕ್ ಮಾಡ್ಬೋದು. ನೀವು ನನ್ನ ಚಾನಲಲ್ಲಿ ಬಂದು ಜಾವಾ ಸ್ಕ್ರಿಪ್ಟ್ ತುಂಬ ಸುಲಭ ಅಂತೇಳಿ ನಿಮ್ಗೆ ಅನ್ನಿಸಿದರೆ ಜಾವಾ ಸ್ಕ್ರಿಪ್ಟ್ ಅಂತ ನೀವು ಕಲಿಬೋದು. ಒಂದು ಸರಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನೀವು ಕರೆಕ್ಟಾಗಿ ಕಲ್ತಾದ ನಂತರ ನೆಕ್ಸ್ಟ್ ಅದರಲ್ಲಿ HTTP ಸರ್ವರ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇರ್ತದೆ. ಓಕೆ, ಈ ಲ್ಯಾಂಗ್ವೇಜ್ ಉಂಟಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಈ ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಗೆಟ್, ಪುಟ್, ಪೋಸ್ಟ್, ಡಿಲೀಟ್ ಇಂಥ ಹಲವಾರು ರೀತಿಯ ರಿಕ್ವೆಸ್ಟ್ಗಳಿರ್ತದೆ. ಸೊ ಈ ಎಲ್ಲ ರಿಕ್ವೆಸ್ಟ್ಗಳು ಉಂಟಲ್ಲ, ಒಂದು ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ಕಮ್ಯುನಿಕೇಟ್ ಮಾಡುವ ಒಂದು ಪ್ರೋಟೋಕಾಲ್ ಅಂತೇಳಿ ಇದಕ್ಕೆ ಹೇಳ್ಬೋದು. ಓಕೆ, ಸಿಂಪಲ್ ಆಗಿ ಹೇಳೋದಾದರೆ ಈವನ್ API ಅಂತೆಲ್ಲ ಸಹ ನಾವು ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಕರಿತೇವೆ. ಸೊ ಈ ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ಕಮ್ಯುನಿಕೇಟ್ ಮಾಡ್ತೇವಲ್ಲ, ಗೆಟ್, ಪುಟ್, ಪೋಸ್ಟ್, ಡಿಲೀಟ್ ಇಂಥ ರಿಕ್ವೆಸ್ಟ್ಗಳನ್ನು ಮಾಡೋದು, ಇದನ್ನು ನೀವು ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಸೊ ಪೈಥಾನನ್ನು ಯೂಸ್ ಮಾಡಿದರೆ ನೀವು ಪೈಥಾನಲ್ಲಿ ಈ ಪರ್ಟಿಕ್ಯುಲರ್ ರಿಕ್ವೆಸ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ವೆಬ್ ಸರ್ವರನ್ನು ಯೂಸ್ ಮಾಡಿಕೊಂಡು ಪೈಥಾನಲ್ಲೇ ವೆಬ್ ಸರ್ವರನ್ನು ನೀವು ಬಿಲ್ಡ್ ಮಾಡ್ಬೋದು. ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ಇಂಪಾರ್ಟೆಂಟು. ಅದಾದ ನಂತರ ನೀವು HTTP ಪ್ರೋಟೋಕಾಲ್ಸ್ಗಳು, HTTP ಮೆಥಡ್ಸ್ಗಳು ಇದನ್ನೆಲ್ಲ ಕಲಿಬೇಕಾಗ್ತದೆ. ನೆಕ್ಸ್ಟ್ ಅದಾದ ನಂತರ ನೀವು ಕಲಿಬೇಕಾದದ್ದು ಅಂತಂದರೆ ಒಂದು ಡಾಟಾಬೇಸನ್ನು ನೀವು ಕಲಿಬೇಕು. ಯಾವುದೇ ಡಾಟಾಬೇಸನ್ನು ಕಲಿಬೋದು. ನೀವು ಕಾಲೇಜಲ್ಲಿ ಮೋಸ್ಟ್ ಪ್ರಾಬಬ್ಲಿ MySQL ಅನ್ನು ಕಲ್ತಿರ್ತೀರಿ, ಅದನ್ನೇ ನೀವು ಯೂಸ್ ಮಾಡಲಿಕ್ಕೆ ಆಗ್ತದೆ ನಮ್ಮ ಬ್ಯಾಕ್ ಎಂಡ್ ಡೆವಲಪ್ಮೆಂಟಿಗೆ. ಇಲ್ಲದಿದ್ದರೆ ನೀವು MongoDB ಅಂತೇಳಿ ಉಂಟು, Postgres ಡಾಟಾಬೇಸ್ ಅಂತೇಳಿ ಉಂಟು, ಮತ್ತು ಬೇರೆ ಬೇರೆ ರೀತಿಯ ಡಾಟಾಬೇಸ್ಗಳು ಇರ್ತವೆ. ಸೊ ಈ ಎಲ್ಲ ಡಾಟಾಬೇಸ್ಗಳನ್ನು ಉಂಟಲ್ಲ ನಿಮ್ಮ ಕಲ್ತಿರುವ ಲ್ಯಾಂಗ್ವೇಜ್ ಒಟ್ಟಿಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಅದಕ್ಕೆ ಒಂದು DB ಕನೆಕ್ಟರ್ ಅಂತೇಳಿ ಹೇಳ್ತೇವೆ, ಅಂದರೆ ಡಾಟಾಬೇಸಿಗೆ ಕನೆಕ್ಷನನ್ನು ಕ್ರಿಯೇಟ್ ಮಾಡೋದು. ಸೊ ಈ ಡಾಟಾಬೇಸಿಗೆ ಕನೆಕ್ಷನನ್ನು ಕ್ರಿಯೇಟ್ ಮಾಡಿದ ನಂತರ ನಿಮಗೆ ಡಾಟಾಬೇಸ್ ಒಟ್ಟಿಗೆ ನೀವು ಕಲಿತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತದೆ ಬ್ಯಾಕ್ ಆ್ಯಂಡ್ ಫೋರ್ತ್. ಎಂತಕ್ಕಂತೇಳಿದರೆ ಫ್ರಂಟ್ ಎಂಡಿಂದ ಎಂಥಾದ್ರು ಒಂದು ಡಾಟಾ ಬಂದರೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಅದನ್ನು ಇಂಟರ್ಸೆಪ್ಟ್ ಮಾಡ್ಬೋದು, ಅದರಲ್ಲಿ ಎಂಥಾದ್ರು ಚೇಂಜಸ್ ಮಾಡ್ಬೋದು. ಅಷ್ಟು ಬಿಟ್ಟು ಸ್ಟೋರ್ ಮಾಡೋದು ಉಂಟಲ್ಲ, ಅದನ್ನು ನೀವು ಯಾವುದಾದ್ರು ಒಂದು ಡಾಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಸೊ ಹಾಗಾಗಿರೋದ್ರಿಂದ ಬ್ಯಾಕ್ ಎಂಡ್ ಡೆವಲಪ್ಮೆಂಟಲ್ಲಿ ಉಂಟಲ್ಲ ಡಾಟಾಬೇಸ್ ತುಂಬ ಇಂಪಾರ್ಟೆಂಟ್ ವಿಷಯ. ಸೊ ಒಂದ್ಸರಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಾಯಿತು ಮತ್ತು ಡಾಟಾಬೇಸ್ ಕಲ್ತಾಯಿತು. ಅದಾದ ನಂತರ ನೀವು ಒಂದು ಫ್ರೇಮ್ವರ್ಕನ್ನು ಕಲಿತ್ರೆ ಒಳ್ಳೆಯದು. ಎಂತಕ್ಕಂದರೆ ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕ್ ಉಂಟಲ್ಲ, ನಾನು ನಿಮಗೆ 3 ವಿಷಯ ಕಲೀಲಿಕ್ಕೆ ಹೇಳಿದಲ್ಲ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಒಂದು HTTP ಮೆಥಡ್ ಮತ್ತು ಇನ್ನೊಂದು ಡಾಟಾಬೇಸ್. ಈ 3 ವಿಷಯಗಳನ್ನು ಕಂಬೈನ್ ಮಾಡಿಕೊಂಡು ಒಂದು ಕರೆಕ್ಟಾಗಿ ನಿಮಗೆ ಸ್ಟ್ರಕ್ಚರ್ ಕೊಡ್ತದೆ. ಸೊ ಯಾವ ರೀತಿಯ ಫ್ರೇಮ್ವರ್ಕನ್ನು ನೀವು ಕಲಿಬೇಕು ಅಂತೇಳಿ ಒಂದು ಸಿಂಪಲ್ ಆಗಿ ಒಂದು ಓವರ್ವ್ಯೂ ಕೊಡ್ತೇನೆ ನಾನು ನಿಮಗೆ. ಪೈಥಾನ್ ಲ್ಯಾಂಗ್ವೇಜನ್ನು ನೀವು ಕಲಿತ್ರೆ ನಿಮಗೆ
ಆಪ್ಷನ್ಸ್ಗಳು ತುಂಬ ಇವೆ. ಬಟ್ ಮೇನ್ಲಿ ಇದರಲ್ಲಿರೋದು ಜಾಂಗೋ, ಫ್ಲಾಸ್ಕ್ ಮತ್ತು ಫಾಸ್ಟ್ API ಅಂತೇಳಿ ಈ ಪರ್ಟಿಕ್ಯುಲರ್ 3 ಫ್ರೇಮ್ವರ್ಕ್ ಇರ್ತದೆ. ಈ 3 ಫ್ರೇಮ್ವರ್ಕಿದು ಪವರ್ ಮತ್ತು ಫೀಚರ್ಸ್ಗಳು ಹಲವಾರು ಇವೆ. ಬಟ್ ಮೇನ್ಲಿ ನಿಮಗೆ ಬೇಕಾದದೆಂತ ಅಂತೇಳಿದರೆ ನಾನು ಹೇಳಿದ ಹಾಗೆ ನಿಮಗೆ ಲ್ಯಾಂಗ್ವೇಜ್ ಮತ್ತು ಡಾಟಾಬೇಸ್ ಮತ್ತು HTTP ರಿಕ್ವೆಸ್ಟ್ಗಳು ಉಂಟಲ್ಲ, ಇದನ್ನು ಒಳ್ಳೆಯದಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ನೀವು ಯಾವುದಾದ್ರು ಒಂದು ಫ್ರೇಮ್ವರ್ಕನ್ನು ಕಲಿತ್ರೆ, ಫಾರ್ ಎಕ್ಸಾಂಪಲ್ ಈಗ ಜಾಂಗೋ ಕಲಿತ್ರೆ ಅಥವಾ ಫ್ಲಾಸ್ಕನ್ನು ಕಲಿತ್ರೆ ಉಂಟಲ್ಲ, ನಿಮಗೆ ತುಂಬ ಸುಲಭದಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ಅಷ್ಟಲ್ಲದೆ ನೀವು ಜಾವಾಸ್ಕ್ರಿಪ್ಟ್ ಕಲಿತ್ರೆ ಉಂಟಲ್ಲ, ಇದರಲ್ಲಿ Node.js ಅಂತೇಳಿ ಉಂಟು. ಯೂಶಲಿ ನಾವು Node.js ಅನ್ನು ಎಕ್ಸ್ಪ್ರೆಸ್ ಒಟ್ಟಿಗೆ ಯೂಸ್ ಮಾಡ್ತೇವೆ. ಸೊ Node.js ಪ್ಲಸ್ ಎಕ್ಸ್ಪ್ರೆಸ್ ಯೂಸ್ ಮಾಡಿದರೆ ನಿಮಗೊಂದು ಫ್ರೇಮ್ವರ್ಕ್ ಇರ್ತದೆ. ಅಷ್ಟೇ ಅಲ್ಲದೆ ಒಂದು Nest.js ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು. ಈ Nest.js ಫ್ರೇಮ್ವರ್ಕಲ್ಲಿ ಉಂಟಲ್ಲ, ನಿಮಗೆ ತುಂಬ ಈಸಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ನೀವು ಜಾವಾಸ್ಕ್ರಿಪ್ಟ್ ಕಲಿತ್ರೆ. ಮತ್ತು ಬೇರೆ ಯಾವುದುಂಟು, PHP ಕಲಿತ್ರೆ ನೀವು PHPಯಲ್ಲಿ ಲಾರವೆಲ್ ಅಂತೇಳಿ ಉಂಟು. ಇದು ಸಹ ಒಂದು ಒಳ್ಳೆ ಫ್ರೇಮ್ವರ್ಕ್. ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲಿತ್ರೆ ಅದರಲ್ಲಿ ಸ್ಪ್ರಿಂಗ್ ಫ್ರೇಮ್ವರ್ಕ್, ಸ್ಪ್ರಿಂಗ್ ಬೂಟ್ ಅಂತೆಲ್ಲ ಒಂದು ಫ್ರೇಮ್ವರ್ಕ್ ಉಂಟು. ಆ ಪರ್ಟಿಕ್ಯುಲರ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ನಿಮಗೆ ವೆಬ್ ಆ್ಯಪನ್ನು ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಯೂಶಲಿ API ಅನ್ನು ನಾವು ಬಿಲ್ಡ್ ಮಾಡ್ತೇವೆ. ಸೊ ಹಾಗಾಗಿರೋದ್ರಿಂದ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ತುಂಬ ಸುಲಭ. ಸೊ ನಿಮಗೆ ಒಂದು ಸರಿ ಆ ಪರ್ಟಿಕ್ಯುಲರ್ ವಿಷಯವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ತುಂಬ ಇಂಟ್ರೆಸ್ಟಿಂಗ್ ಅಂತೇಳಿ ಅನ್ನಿಸ್ತದೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಬ್ಯಾಕ್ ಎಂಡ್ ವೆಬ್ ಡೆವಲಪ್ಮೆಂಟ್ ಇದು ಕರೆಕ್ಟ್ ಒಂದು API ಮತ್ತು ಸೆಕ್ಯೂರಿಟಿ ಯಾವುದಿದ್ದೆಲ್ಲ ಮಾಡೋ ಒಂದು ಸೀರೀಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಬ್ಯಾಕ್ ಎಂಡ್ ಅಂತೇಳಿ ಒಂದು ಟೈಪ್ ಮಾಡಿಬಿಡಿ ಕಮೆಂಟನ್ನು. ಶೋರ್ಲಿ ನಾನು ಆ ಪರ್ಟಿಕ್ಯುಲರ್ ಕಮೆಂಟನ್ನು ನೋಡಿ ಲೈಕ್ ಕೊಟ್ಟು ಇಮಿಡಿಯೇಟ್ಲಿ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಟ್ಯುಟೋರಿಯಲಲ್ಲಿ. ಸೊ ಹಾಗಾಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.